ಕೇಸ್ ವಿಚಾರದಲ್ಲಿ ಧ್ವನಿ ಎತ್ತಿದ ಮೇಲೆ ತುಂಬಾ ದಿನ ಆಯ್ತು, ಒಂದು 5-6 ದಿನಗಳಾಯ್ತು. ನಾನು ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದೀನಿ. ಯಾಕೆ, ಏನಾಯ್ತು ಅಂತೇಳಿ ತುಂಬಾ ಜನ ಮೆಸೇಜು, ಕಾಲ್ ಮಾಡಿ ಎಲ್ಲ ಕ್ವಶನ್ ಕೇಳ್ತಾ ಇದ್ದಾರೆ. ನೋಡಿ, ಈ ವಿಷಯದಲ್ಲಿ ಪ್ರಬಲವಾದ ಸಾಕ್ಷಿಯನ್ನಂತೂ ನಾನು ಕಲೆ ಹಾಕಿದ್ದೀನಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಈಗ ಹಂಗಾದ್ರೆ ತುಂಬಾ ಜನಕ್ಕೆ ಒಂದು ಡೌಟ್, ಏನ್ ಮಾಡ್ತೀರಾ ಈಗ ನೆಕ್ಸ್ಟ್ ಅಂತ. ನೋಡಿ, ಇಲ್ಲಿ ಅನ್ಯಾಯಕ್ಕೆ ಒಳಗಾದವರು ಮತ್ತೆ ಆ ಅಕ್ರಮಕ್ಕೆ ಯಾರು ಎಡೆ ಮಾಡಿಕೊಟ್ಟಿದ್ದಾರೆ, ದಾರಿ ಮಾಡಿಕೊಟ್ಟಿದಾರಲ್ಲ, ಅವ್ರು ಎಲ್ಲರ ಒಂದು ಬುಡ ಸಮೇತ ಅವರ ಕಂಪ್ಲೀಟ್ ಆದಂತ ಅವ್ರು ಏನೇನು ಮಾಡಿದ್ದಾರೆ, ಎಷ್ಟು ಹಣ ಕೊಟ್ಟಿದ್ದಾರೆ, ಯಾರ ಕೈ ಕೊಟ್ಟಿದ್ದಾರೆ, ಎಲ್ಲಿ ಹೋಗಿದ್ರು, ಏನ್ ಮಾತಾಡಿದ್ರು, ಪ್ರತಿಯೊಂದು ದಾಖಲೆಗಳನ್ನ ಸಂಗ್ರಹಿಸಿಟ್ಕೊಂಡಿದ್ದೀನಿ. ಕೆಲವರು ಏಜೆಂಟ್ಗಳು ಕರೆ ಮಾಡಿಬಿಟ್ಟು ಹಂಗಂತೆ ಹಿಂಗಂತೆ ಇಂಥವಕ್ಕೆಲ್ಲ ಎದುರಂಗಾಗಿದ್ರೆ ನಾನು ಯಾವತ್ತೂ ಅದ್ರ ಬಗ್ಗೆ ಧ್ವನಿ ಎತ್ತಕ್ಕೆ ಹೋಗ್ತಾ ಇರಲಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ, ಈ ವಿಷಯದಲ್ಲಿ ಎಸ್ಪೆಷಲಿ CTI ಮತ್ತು PDO, ಇನ್ನು KS ಬಿಡಿ, ಅದು ಬಹಳ ದೊಡ್ಡ ಮಟ್ಟದಲ್ಲಿದೆ. KS ಮತ್ತು PDO ಮತ್ತು CTI ಮಾತ್ರ 100% ನಿಮ್ಮನ್ನು ಯಾರನ್ನೂ ನಾನು ಬಿಡಲ್ಲ. 100ಕ್ಕೆ 100ರಷ್ಟು ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ಟಿದ್ದೀರಾ, ಎಲ್ಲರೂ ಕೂತ್ಕೊಂಡು ಹೋಗಿ ಕೊಟ್ಟಿದ್ದೀರಾ, ಏನೇನು ಮಾಡಿದ್ದೀರಾ, ಪ್ರತಿಯೊಂದು ದಾಖಲೆಯನ್ನು ಕಲೆ ಹಾಕಿದ್ದೀನಿ. ಆ ದಾಖಲೆಯನ್ನ ಈಗ ಸದ್ಯಕ್ಕೆ ಮೀಡಿಯಾದಲ್ಲೂ ಕೂಡ ಬಹಿರಂಗಪಡಿಸೋದು, ಯಾವ ರೀತಿ ಹೆಂಗೆ ಕೊಟ್ರೆ ಏನಾಗುತ್ತೆ, ನಿಮ್ಮನ್ನ ಎಲ್ಲಿ ಜಾಲಾಡಿಸ್ಬೋದು ಅಲ್ಲಿ ಜಾಲಾಡಿಸ್ತೀನಿ, ಅದನ್ನ ಮಾತ್ರ ಶೋರ್. ಯಾಕೆ ಅಂತಂದ್ರೆ ಅವ್ನು ಯಾರೋ ಒಬ್ನು ಹೇಳ್ತಾನಂತಲ್ಲಿ ಕೂತ್ಕೊಂಡು ಏನ್ ಮಾಡ್ಕೋತಾರೆ, ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ಅದೇನ್ ಮಾಡ್ಕೊಳ್ತಾರೆ, ಹೆಂಗ್ ಮಾಡ್ತಾರೆ ಅನ್ನೋಂಥದ್ದನ್ನು ತೋರಿಸ್ತೀವಿ. ಯಾಕಂದ್ರೆ ಮೀಡಿಯಾಗಳಲ್ಲಿ ಅಥವಾ ನಾವೆಲ್ಲೋ ಪಬ್ಲಿಕ್ ಡಿಬೇಟ್ ಅಲ್ಲಿ ಬಂದು ಎಕ್ಸ್ಪೋಸ್ ಮಾಡೋದ್ರಿಂದ ನ್ಯಾಯ ಸಿಗಲ್ಲ ಅನ್ನೋದು 100ಕ್ಕೆ 100ರಷ್ಟು ನಮಗೆ ಗೊತ್ತಿದೆ. ಅದು ಸೊ ಅದಕ್ಕೆ ಆ ದಾಖಲೆಗಳನ್ನ ಸರಿಯಾಗಿ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸಿದ್ರೆ ಖಂಡಿತವಾಗಿಯೂ ನಿಮ್ಗೆ ಏನಾಗಬೇಕು ಆ ಬಿಸಿ ಮುಟ್ಟುತ್ತೆ ಅನ್ನುವಂಥದ್ದು 100% ಗೊತ್ತಿದೆ. ನೋಡಿ, ವರ್ಷಾನುಗಟ್ಟಲೆ ಕೂತ್ಕೊಂಡು ಲೈಬ್ರರಿಲಿ ಕಷ್ಟಪಟ್ಟು ಓದುವಂತ ಆಸ್ಪಿರೆಂಟ್ಸ್ಗಳಿಗೆ ಈ ಒಂದು 4 ಜನ, ನೀವು ಒಂದಿಷ್ಟು ಜನ ಇದ್ದೀರಲ್ಲ, ನೀವೊಂದು ಟೀಮ್ ಮಾಡಿಕೊಂಡು, ಗ್ರೂಪ್ ಮಾಡಿಕೊಂಡು, ದುಡ್ಡು ಕೊಟ್ಕೊಂಡು, ನಿಮ್ಮಿಂದ ಅವ್ರ ಭವಿಷ್ಯ, ಅವ್ರು ಕಷ್ಟಪಟ್ಟು ಓದಿದಂಥ ಪರಿಶ್ರಮ ಎಲ್ಲವೂ ಕೂಡ ಹಾಳಾಗುತ್ತೆ ಅನ್ನುವಂಥದ್ದು ಒಂದು ಪರಿಜ್ಞಾನ ಇಲ್ಲ ಅಂತಂದ್ರೆ ಇವ್ರು ಎಂಥವ್ರಿ? ಇವ್ರು ಎಂಜಲ್ ಕಾಸ್ಗಲ್ಲಿ ಕೈ ಚಾಚ್ಕೊಂಡು ಕೂತ್ಕೊಂಡಿದಾರಲ್ಲ ಅವರು. ಇನ್ ಕೆಲವ್ರು ಇತಿಹಾಸ ಅಂತ ಇದು ಎಂತ ಇತಿಹಾಸ ಅನ್ನೋದು ಇಡೀ ರಾಜ್ಯ ಅಲ್ಲ ದೇಶಕ್ಕೆ ಗೊತ್ತಾಗುತ್ತೆ. ಮತ್ತೊಮ್ಮೆ ನಿಮ್ಮ ಮರ್ಯಾದೆ. ಇಂಥ ಭ್ರಷ್ಟರಿಗೆ ಸಪೋರ್ಟ್ ಮಾಡೋರು ಕೂಡ ದೊಡ್ಡ ಭ್ರಷ್ಟರೇ, ಮತ್ತೇನೂ ಅಲ್ಲ. ಅವ್ರಿಗೇನು ಬೇರೆ ಹೇಳೋದು ಬೇಕಲ್ಲ, ಇವ್ರನ್ನ ಕುಂದಿರ್ಸೋ ಜಾಗದಲ್ಲೇ ಅವ್ರನ್ನೂ ಕುಂದಿರಿಸಿ ಸನ್ಮಾನ ಮಾಡ್ಬೇಕಲ್ಲಿ. ಅಮರ್ ಯಾಕೆ ಸೈಲೆಂಟ್ ಆಗ್ಬಿಟ್ಟ ತುಂಬಾ 4-5 ದಿನಗಳಾಯ್ತು ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಸೈಲೆಂಟ್ ಆಗಿರೋದು ಅದಕ್ಕಲ್ಲ, ಏನೇನ್ ಕಲೆ ಹಾಕ್ಬೇಕು, ಏನೇನು ಮಾಹಿತಿ ಪಡಿಬೇಕು. ಈ ಸ್ಕ್ಯಾಮ್ ಸರ್ದಾರರ ತವರು ಜಿಲ್ಲೆಯಲ್ಲೇ ಮಾಹಿತಿ ಕೊಡೋದಕ್ಕೆ 100 ಜನ ರೆಡಿ ಇದ್ದಾರೆ. 100 ಜನ ಬಂದು ಸಾಕ್ಷಿ ಸಮೇತ ನಿಮ್ ಕೈಗಿಟ್ಟು ಫೈಟ್ ಮಾಡಿ, ನಾವು ಜೊತೆ ಇರ್ತೀವಿ ಅಂತ ಹೇಳೋರಿದ್ದಾರೆ. ಅಂದ್ರೆ ತಿಳ್ಕೊಂಬಿಡಿ ಇವ್ರು ಯಾವ ರೀತಿ ಅಕ್ರಮ ಎಸಗಿಬಿಟ್ಟಿದ್ದಾರೆ. ಇದರಲ್ಲಿ ಬೆಲೆನೇ ಇಲ್ವಾ ಹಂಗಾರೆ ಪ್ರಾಮಾಣಿಕವಾಗಿ ಓದುವಂತವರಿಗೆ 10-15 ವರ್ಷ ತಮ್ಮ ಅಮೂಲ್ಯವಾದ ಜೀವನವನ್ನ ಇದಕ್ಕಾಗಿ ಮುಡುಪಿಟ್ಟು ಕೆಲವರು ಎಷ್ಟೋ ಜನಕ್ಕೆ ಇವ್ರು ಮಾಡ್ತಾ ಇರುವಂತ ಕೆಲಸದಿಂದ ಪ್ರತಿಭಾನ್ವಿತರಿಗೆ ಅಲ್ಲಿ ಹುದ್ದೆಗಳು ಸಿಗ್ತಾ ಇಲ್ಲ. ಬರೀ ಮೀಡಿಯಾಗಳಲ್ಲಿ ಪಾಪ ಟೆಲಿಕಾಸ್ಟ್ ಮಾಡ್ತಾರೆ, ಡಿಬೇಟ್ ಮಾಡ್ತಾರೆ, ಕೂತ್ಕೊಂಡು ಎಲ್ಲ ಮಾಡ್ತಾರೆ. ಎಲ್ರೂ ಕೇಳೋದು ಇವ್ರು ಒಂದೇ ಸಾಕ್ಷಿಯಲ್ಲಿದೆ, ತರ್ತೀವಿ ಸಾಕ್ಷಿನ, ರೆಡಿ ಮಾಡ್ಕೊಂಬಿಡಿ. ನೀವು ಇತಿಹಾಸ ಹೆಂಗಾಗಿದೆ ಅಂತ ತೋರಿಸ್ತೀವಿ. ಇತಿಹಾಸನ ಒಂದೊಂದು ರೂಮಲ್ಲಿ 15 ಜನ ಹೆಂಗ್ ಇತಿಹಾಸ ಅವ್ರು ಎಲ್ಲಿ ಕೂತ್ಕೊಂಡು ಹೋಗಿ ಇತಿಹಾಸ ಬರೆದ್ರು ಪರೀಕ್ಷೆನ ಅನ್ನೋಂಥದ್ರು ಕೂಡ ದಾಖಲೆ ಸಮೇತ ತಂದು ಮುಂದಿಡ್ತೀವಿ. ಅಷ್ಟು ಈಸಿ ಇಲ್ಲ. ಯಾಕೆ ಅಂತಂದ್ರೆ ಇದನ್ನ ನಾವು ಈ ರೀತಿಯಾದಂಥ ಹೋರಾಟ, ಈ ಪ್ರತಿಭಟನೆ ಇದು ಯಾವುದೂ ಬೇಡ, ನೇರವಾಗಿ ಕೋರ್ಟ್ ಮೂಲಕನೇ ನಿಮ್ಗೆ ಚಾಟಿ ಬೀಸೋ ರೀತಿ ಮಾಡ್ತೀವಿ. ಅದಂತೂ 100ಕ್ಕೆ 100ರಷ್ಟು ಸತ್ಯ. ಇತಿಹಾಸ ಎಲ್ಲಿ ಬರೆದ್ರು ಅವರೆಲ್ಲ ಕೂತ್ಕೊಂಡು KS ಪರೀಕ್ಷೆದು ಇವರು ಪತ್ರಿಕೆಗಳನ್ನ ಒಂದು ಪರೀಕ್ಷೆ ಅನ್ನುವಂಥದ್ದನ್ನ ಯಾವ ರೀತಿ ಅನ್ಕೊಂಡ್ಬಿಟ್ಟಿದ್ದಾರೆ, ಒಂದು ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಂದು ಬಿಸ್ನೆಸ್, ಹುದ್ದೆಗಳನ್ನ ಮಾರಾಟ ಮಾಡೋದು. ಕೋಟಿ ಅನ್ನೋದಕ್ಕೆ ಬೆಲೆನೇ ಇಲ್ಲ ಇವ್ರ ಕಡೆ ಅಂತಂದ್ರೆ. ಒಬ್ಬ D ಗ್ರೂಪ್ ನೌಕರ ಒಂದು ಇಂಗ್ಲಿಷ್ ತನ್ನ ಅಡ್ರೆಸ್ಸು, ತನ್ನ ಹೆಸರನ್ನ ಇಂಗ್ಲಿಷಲ್ಲಿ ಬರೆಯಕ್ಕೆ ಬರ್ದೇ ಇರೋನು ಆ PDO ಆಯ್ಕೆ ಪಟ್ಟಿಯಲ್ಲಿ ರ್ಯಾಂಕ್ ಅಲ್ಲಿ ಇದ್ದಾನೆ ಅಂತಂದ್ರೆ ಇವ್ರ ಯೋಗ್ಯತೆ ಏನು ಅನ್ನುವಂಥದ್ದು ಅಲ್ಲಿ ತಿಳಿಯುತ್ತೆ. ಎಷ್ಟು ಜನ ಬೇಕಾದ್ರಲ್ಲ ಇಷ್ಟಲ್ಲಿ ಅವರೆಲ್ಲ ಕೂಡಿಸಿ ಒಂದು ಕಮ್ಯುನಿಕೇಶನ್ ಪೇಪರ್ ಕೊಟ್ರೆ 20 ಮಾರ್ಕ್ಸ್ ಕೂಡ ಅವ್ರು ತಗೊಳ್ಳಲ್ಲ. ಅದರಲ್ಲಿ 20 ಮಾರ್ಕ್ಸ್ ಅಂಥವ್ರನ್ನೆಲ್ಲ ಅಲ್ಲಿ ರ್ಯಾಂಕ್ ಲಿಸ್ಟ್ ಅಲ್ಲಿ ಕೂರಿಸಿದ್ದೀರಾ. ಹೆಂಗೆ ಬಂದ್ರೆ ಅವರೆಲ್ಲ ರ್ಯಾಂಕ್ ಲಿಸ್ಟ್ಗೆ ಅಂತ ಗೊತ್ತಿಲ್ವಾ? ಎಲ್ಲಿ ಯಾರ ಕೈಲಿ ಬಂದು ಕೊಟ್ರು, ಯಾರು ಇಸ್ಕೊಂಡ್ರು? ಇವರು ಮಾಡೋ ವ್ಯವಹಾರಗಳಿಗೆಲ್ಲ ಕಡಿವಾಣ ಹಾಕದೆ ಹೋದ್ರೆ ಖಂಡಿತವಾಗಿ ದೊಡ್ಡ ಮಟ್ಟದಲ್ಲಿ ಇವರು ಇನ್ನೂ ತಮ್ಮ ಜಾಲವನ್ನು ಹರಡಿಸ್ತಾರೆ. ಇನ್ನು ಬಹಳಷ್ಟು ನೇಮಕಾತಿಯಾಗಿದೆ, ಇನ್ನೂ ಅದೆಷ್ಟು ಪ್ರತಿಭಾನ್ವಿತರ ಭವಿಷ್ಯವನ್ನು ನುಂಗ್ ಹಾಕುವ ಕೆಲಸ ಇವರು ಮಾಡ್ತಾರೆ. ಅದನ್ನ ಬಿಡಬಾರ್ದು. ಯಾಕೆ ಅಂತಂದ್ರೆ ನೋಡಿ, ಒಬ್ಬನು ಕಾಂಪ್ರಮೈಸ್ ಆದ್ರೂ ಕೂಡ ಇಡೀ ವ್ಯವಸ್ಥೆನೇ ಕಾಂಪ್ರಮೈಸ್ ಆದಂಗಲ್ಲಿ ಒಬ್ಬನು. ಅದಕ್ಕೋಸ್ಕರ ಈ ವಿಷಯದಲ್ಲಿ KS ವಿಚಾರದಲ್ಲಿ ಮುಂದೊಂದು ದಿನ ಯಾರು ಕೂಡ ಪರೀಕ್ಷೆ ಬರೆಯೋದಿರಲಿ, ಅವರು ಹಾಕುವಂತ 10-15 ವರ್ಷದ ಎಫರ್ಟ್ಗೂ ಕೂಡ ವ್ಯಾಲ್ಯೂ ಇರಲ್ಲ. ಸೊ ಎಷ್ಟು ಅಂತ ಮಾಡ್ತೀರಿ ಹೇಳಿ? ಒಂದು ಲಿಮಿಟ್ ಇರುತ್ತೆ ಅದಕ್ಕೂ ಕೂಡ. ನಿಮ್ಮ ಹಣದ ಆಸೆಗೆ ಇದೇ ಜಾಗದಲ್ಲಿ ನಿಮ್ಮ ಮಕ್ಕಳಿದ್ರೆ ಅವ್ರ ಭವಿಷ್ಯವನ್ನು ನೀವು ಹಿಂಗೆ ಬಲಿ ಕೊಡ್ತಿದ್ರಾ? ಯಾರೋ ಒಬ್ಬನ ಏಜೆಂಟ್ ಎಲ್ಲೋ ಕೂತ್ಕೊಂಡು ಅವ್ರೇನ್ ಮಾಡ್ಕೊಳ್ತಾರೆ, ಅವ್ರ ಕೈಲಿ ಏನಾಗುತ್ತೆ, ಇವ್ರ ಕೈಲಿ ಏನಾಗುತ್ತೆ ಅಂತ ಮಾತಾಡ್ತಾನೆ ಅಂತಂದ್ರೆ ಆ 10ನೇ ಕ್ಲಾಸ್ ಕೂಡ ಪಾಸ್ ಆಗದೆ ಇರೋನು
ಅವನಿಗೆ ಎಷ್ಟರ ಮಟ್ಟಿಗೆ ಈ ವ್ಯವಸ್ಥೆ ಬಗ್ಗೆ ಈ ವಿಷಯದ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಇದರಲ್ಲಿ ಕೋಟಿ ಕೋಟಿ ಮನೆ, ಕೋಟಿ ಕೋಟಿ ಹಣ ಎಲ್ಲಿಂದ ಬರುತ್ತೆ ಇವ್ರಿಗೆಲ್ಲ? ಉದ್ಯೋಗ ಅನ್ನೋದು ಏನು ಮಾರಾಟದ ವಸ್ತುನ ಅದು? ಮೀಡಿಯಾದಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡುವಾಗ ಕೇಳ್ತಾರೆ ಸಾಕ್ಷಿಯಲ್ಲಿ ಸಾಕ್ಷಿ ತಂದು ಕೊಟ್ಟಾಗ ಇತಿಹಾಸನ ಇದು ಈ ರೀತಿಯಾಗಿ ಆಯ್ಕೆ ಆಗೋದು ಅಕ್ರಮವಾಗಿ. ಎಂತೆಂಥವ್ರನ್ನ ಮಕ್ಕಳನ್ನ ತಂದು ಕೂಡಿಸಿದಿರ ಅಲ್ಲಿ. ಅವರೆಲ್ಲ ಮುಂಚೆ ಎಲ್ಲೆಲ್ಲಿ ಹೇಳ್ಕೊಂಡು ಓಡಾಡಿದ್ರು ಹೆಂಗೆ ನನ್ನ ಮಗ ಅಸಿಸ್ಟೆಂಟ್ ಕಮಿಷನರ್ ಆಗ್ಬಿಡ್ತಾನೆ, ನನ್ನ ಮಗ DYSP ಆಗ್ಬಿಡ್ತಾನೆ ಅಂತ. ಈ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಓದೋರಿಗೆ ಬೆಲೆ ಏನಿದೆ? ಮುಂದೆ ಇನ್ನಷ್ಟು ಬಹಳಷ್ಟು ನೇಮಕಾತಿ ಆಗೋದಿದೆ KPSC. ಇದೇನಾ ಪರೀಕ್ಷೆ ನಡೆಸೋ ರೀತಿ? ಏನೋ ಮಾಡ್ತಾರಪ್ಪ, ಏನೋ ಒಂದಿಷ್ಟು ಒಂದು 10% ಇಲ್ಲ, ಇವ್ರು 70% ನಾವು ಮಾಡ್ತೀವಿ, 30% ಅಂತಂದ್ರೆ ಅದರಲ್ಲಿ ಹೆಂಗೆ ಆಯ್ಕೆ ಆಗೋದು ಹೇಳಿ? ಕಷ್ಟಪಟ್ಟು ಓದಿದವ್ರಿಗೆ ಏನು ಬೆಲೆನೇ ಇಲ್ವಾ ಅದರಲ್ಲಿ? ಈ ರೀತಿ ಆದರೆ ಮುಂಬರುವ ದಿನಗಳಲ್ಲಿ ಯಾರೂ ಕೂಡ ಪ್ರಾಮಾಣಿಕವಾಗಿ ಹೋದವ್ರಿಗೆ ಒಂದು ಹುದ್ದೆಗಳು ಸಿಗಲ್ಲ. ಎಷ್ಟೋ ಜನ ಕೆಲವರೆಲ್ಲ ಮೇಧಾವಿಗಳು ಅನ್ಸ್ಕೊಂಡ್ರೆಲ್ಲ ಹೇಳ್ತಾರೆ, ಹೋಗಿ ಅಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೆ. ಎಲ್ಲಿವರೆಗೂ ಈ ಭ್ರಷ್ಟರಿಗೆ ಬೆಂಬಲ ಕೊಡೋ ಭ್ರಷ್ಟರು ಇರ್ತಾರೋ ಅಲ್ಲಿವರೆಗೂ ಕೂಡ ಈ ವ್ಯವಸ್ಥೆ ಸರಿ ಆಗಲ್ಲ. ಕೆಲವರು ಅಲ್ಲಿ ಕೂತ್ಕೊಂಡು ಹೇಳ್ತಾರೆ, ಹಂಗಾಗಿದೆ, ಇದು ಹಿಂಗಾಗಿದೆ, ಹೆಂಗಾಗಿದೆಯಪ್ಪ ಎಲ್ಲ ಗೊತ್ತಿದೆಲ್ಲ. ಇಲ್ಲೇ ಕೂತ್ಕೊಂಡು ಒಂದು 10 ಮಾರ್ಕ್ಸ್ ತೆಗೆದುಕೊಂಡು ಇಂಗ್ಲೀಷಲ್ಲಿ ತನ್ನ ಹೆಸರು ತಮ್ಮ ವಿಳಾಸ ಬರೆಯಕ್ಕೆ ಬರೆದಿರೋನು ಹೋಗಿ ಕಮ್ಯುನಿಕೇಷನ್ ಪೇಪರಲ್ಲಿ ಅಷ್ಟೊಂದು ಸ್ಕೋರ್ ಮಾಡ್ತಾನೆ, ಆ PDO ರ್ಯಾಂಕ್ ಲಿಸ್ಟಲ್ಲಿ ಇರ್ತಾನೆ, CTಯಲ್ಲಿ ಆಯ್ಕೆ ಆಗ್ತಾನೆ, ಬೇರೆ ರಾಜ್ಯದವನು ಮತ್ತೆ ಎಷ್ಟೆಷ್ಟು ಹಣ ಪಡ್ಕೊಂಡು ಅವ್ರನ್ನ ಎಲ್ಲೆಲ್ಲಿ ಕೂಡಿಸಿ ಪರೀಕ್ಷೆ ಪೇಪರ್ ಕಳ್ಕೊಟ್ಟು ಏನು ಮಾಡಿದ್ದಾರೆ ಹೇಳಿ? ಮುಂಬರುವ ದಿನಗಳಲ್ಲಿ ಈ 3 ನೇಮಕಾತಿಗಳು ಕೂಡ ರದ್ದಾಗದೆ ಹೋದರೆ ಮತ್ತೆ ಹೇಳ್ತೀನಲ್ಲ, ಆ ಮಾತೇ ಬೇರೆ ಇದೆ. ಅವಾಗ ಹೇಳ್ತೀನಿ ಅದನ್ನ ವಿಷಯವನ್ನು. ಆಗಲೇಬೇಕು, ಹಾಗೆ ಆಗತ್ತೆ. ಇವರು ಮಾಡಿದಂಥ ಎಸಗಿರುವಂಥ ಏನಿದೆ ತಪ್ಪು, ಅದು ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ. ಸೊ ಕಾದು ನೋಡಿ. ಧನ್ಯವಾದ.